ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿಯನ್ನು ಸಾಫ್ಟಾಗಿ ಮಾಡೋಕ್ಕೆ ಬರ್ದಲೇ ಇರೋರು ಸಹ ಮಾಡ್ಕೋಬೋದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಬಾಣಲಿಯಲ್ಲಿ ಒಂದು ಲೋಟ ಕರೆಕ್ಟಾಗಿ ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ನೀರು ಮಳ್ಳುವಾಗ ನಾನು ಯಾವ ಲೋಟದಲ್ಲಿ ನೀರು ತೊಗೊಂಡಿದ್ದೀನೋ ಅದೇ ಲೋಟದಲ್ಲಿ 1 ಕಪ್ಪು ಜೋಳದ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇದು 1 ನಿಮಿಷ ಚೆನ್ನಾಗಿ ಬೆಂದಮೇಲೆ ಅದನ್ನು ಈಗ ಚೆನ್ನಾಗಿ ಗೂರಾಡಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ನಿಮಗೆ ಏನಾದರೂ ಜಿಗುಟು ಬಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೋಬೋದು. ಇವಾಗ ನಾನು ಹಾಕಿರೋ ಮೆಥಡಿಗೆ ಸರಿಯಾಗಿದೆ ಇದು. ನೋಡಿ, ಈ ಥರ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ಆರಿದ ಮೇಲೆ ನಾನು ಈಗ ಒಂದು ಕಟ್ಟೆ ಮೇಲೆ ಹಾಕಿ ಚೆನ್ನಾಗಿ ನಾದ್ಕೊತೀನಿ. ಇದು ಒಂದು ಸ್ವಲ್ಪ ಆರಿದ ಮೇಲೆ ಈಗ ಒಂದು ಲೋಟ ನಾನು ಜೋಳದ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, 2 ಮುಟ್ಕಿಯಷ್ಟು ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಈಗ ಮಿತ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಈಗ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಒಣೆ ಅನ್ನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಈ ಥರ ಚಿಮ್ಮಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರಾಯ್ತು. ಹೀಗೆ 2 ಕೈಯಿಂದ ಚೆನ್ನಾಗಿ ಶಕ್ತಿ ಬಿಟ್ಟು ನಾದ್ಕೋಬೇಕು. ಇವಾಗ ಚೆನ್ನಾಗಿ ಮಿದ್ದೋದಾಯಿತು. ಈ ಥರ ನೋಡಿ ನಾನು ಒಂದ್ಗೂಡಿಸ್ಕೊಂಡು ಈಗ ಸಣ್ಣ ಸಣ್ಣಕ್ಕೆ ಉಂಡೆ ಮಾಡ್ಕೊತೀನಿ. ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಹೀಗೆ ಲಟ್ಟಿಸ್ಕೋಬೋದು. ಈಗ ನಾನೀಗ ಹಂಚು ಕಾಯಕ್ಕಿಟ್ಟಿದ್ದೀನಿ. ಈಗ ನೋಡಿ, ಲತ್ತಣಿಗೆಯಲ್ಲಿ ನಾನು ತಟ್ಟಕ್ಕೆ ಬರಲ್ದರೂ ಸಹ ಈ ಥರ ತಟ್ಕೋಬೋದು. ನೋಡಿ, ಸೈಡಿಂದ ಎಡ್ಜೆಲ್ಲ ಈ ಥರ ತಟ್ಕೊಂಡು ಇವಾಗ ಲತ್ತಣಿಗೆಯಲ್ಲಿ ಉಜ್ಕೋಬೇಕು. ನೋಡಿ, ಎಷ್ಟು ಅಗಲ ಉಜ್ಜಿದ್ರೂ ಸಹ ಕಟ್ಟಾಗಲ್ಲ. ನೋಡಿ, ನಾನು ಇಷ್ಟು ಅಗಲ ಉಜ್ಕೊಂಡಿದ್ದೀನಿ. ಈಗ ಹಂಚು ಕಾಯಕ್ಕಿಟ್ಟಿದ್ದೆ. ಸ್ವಲ್ಪ ಎಣ್ಣೆ ಹಚ್ಚಿ ಈಗ ನಾನು ಬೇಯೋದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ಹಸಿ ಬಟ್ಟೆಯಲ್ಲಿ ನೀರು ಒದ್ದೆ ಮಾಡಿಕೊಂಡು ಈಗ ನಾನು ಹಚ್ಚಿ ಈಗ ತಿರುವಾಕ್ಕೊಂಡೆ. 2 ಸೈಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಈಗ ನೋಡಿ, ಈಗ ಆಯಿತು. ಇದು ತಕ್ಕೊಂಡೆ. ಮತ್ತು ನಾನು ಇನ್ನೊಂದು ಉಜ್ಕೊತಾ ಇದ್ದೀನಿ. ಈಗ ನೋಡಿ, ಸೈಡೆಲ್ಲ ಚೆನ್ನಾಗಿ ಉಜ್ಜಿದ್ರೆ ಅದು ಎಲ್ಲೂ ಕಟ್ಟಾಗಲ್ಲ. ಈ ಥರ ನಾನು ಎರಡನೇದು ಸಹ ನಾನು ಬೇಯಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೂ ಸಹ ನೀರು ಹಚ್ಕೊಂಡು ಈಗ ನಾನು ಉಲ್ಟಾ ಮಾಡಿಕೊಂಡೆ. ನೋಡಿ, 2 ಸೈಡೂ ಚೆನ್ನಾಗಿ ಬೇಯಿಸ್ಕೊಂಡು ಈಗ ತಕ್ಕೊತಾ ಇದ್ದೀನಿ. ನೋಡಿ, ನಾನು ಎಲ್ಲ ರೊಟ್ಟಿನೂ ಸಹ ಉಜ್ಕೊಂಡು ಬೇಯಿಸ್ಕೊಂಡಾಯಿತು. 1 ಲೋಟ ಜೋಳದ ಹಿಟ್ಟಿಗೆ ಇಷ್ಟು ರೊಟ್ಟಿ ಆಗಿದ್ದಾವೆ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದ್ದಾವೆ ಅಂತ, ಎಲ್ಲೂ ಕಟ್ಟಾಗಲ್ಲ. ಈ ರೀತಿ ನೀವು ಸಹ ಒಂದ್ಸರಿ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.